ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಈಸಿ ಮ್ಯಾಥ್ಸ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ ಪ್ರೆಸ್ ಮಾಡಿ. ಸೊ ದಟ್ ನಿಮಗೆ ವೀಡಿಯೋಸ್ ಅಪ್ಲೋಡ್ ಆಗಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ, ಆಗಲೇ ನೀವು ವೀಡಿಯೋಸ್ನ ನೋಡ್ಬೋದು. ನಾನಿವತ್ತು ಯಾವುದೆಲ್ಲ ಕಾನ್ಸೆಪ್ಟ್ಸ್ TET ಎಕ್ಸಾಮ್ಗೆ ಅಥವಾ GPSTR ಎಕ್ಸಾಮ್ಗೆ ಇಂಪಾರ್ಟೆಂಟ್ ಅಂತ ಅನಿಸುತ್ತೋ ಆ ಕಾನ್ಸೆಪ್ಟನ್ನ ಕ್ವಿಕ್ಕಾಗಿ ರಿವೈಸ್ ಮಾಡ್ತಾ ಹೋಗ್ತೀನಿ. ಸೊ ಕಂಪ್ಲೀಟಾಗಿ ಈ ವಿಡಿಯೋಸ್ನ ನೋಡಿ. ಫಸ್ಟ್ ಒನ್, ಅರ್ಥಮೆಟಿಕ್ ಪ್ರೋಗ್ರೆಷನ್, ಕನ್ನಡದಲ್ಲಿ ಸಮಾಂತರ ಶ್ರೇಣಿ. ಸೊ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಏನಾಗಿರುತ್ತೆ ಅಂದರೆ A+D, A+2D, A+3D. ಸೊ nth ಟರ್ಮ್ A+n-1 D ಆಗಿರುತ್ತೆ. ಸೊ ಎ ಅಂದರೆ ಮೊದಲನೇ ಟರ್ಮ್ ಆಗಿರುತ್ತೆ, ಡಿ ಅಂತ ಅಂದರೆ ಎರಡು ಟರ್ಮಿನ ಮಧ್ಯದಲ್ಲಿರುವಂತಹ ಡಿಫ್ರೆನ್ಸ್ ಆಗಿರುತ್ತೆ. ಫಾರ್ಮುಲಾ ಫಾರ್ nth ಟರ್ಮ್ ಅಂದರೆ ಎನ್ನನೇ ಪದದ ಸೂತ್ರ ಏನಾಗಿರುತ್ತೆ ಅಂದರೆ AN = A+n-1 D. ನೆಕ್ಸ್ಟ್, ಎನ್ ಪದಗಳ ಮೊತ್ತ ಅಂದರೆ ಸಮೇಷನ್ ಆಫ್ n ಟರ್ಮ್ಸ್. ಎಲ್ಲ ಪದಗಳು ಎಷ್ಟು ಕೊಟ್ಟಿರ್ತಾರೋ ಅದಿಷ್ಟನ್ನು ಆ್ಯಡ್ ಮಾಡೋದಕ್ಕೆ ಒಂದು ಫಾರ್ಮುಲಾ ಇದೆ. ಅದೇನು ಅಂದರೆ Sn = n/2 × 2a + n-1 × D. ಕೊನೆಯ ಪದ ಕೊಟ್ಟಿದ್ರು ಅಂತ ಅಂದರೆ ಈ ಫಾರ್ಮುಲಾ ನಮಗೇನಾಗುತ್ತೆ, Sn = n/2 × a + l. ಎಲ್ ಕೊನೆಯ ಪದ ಆಗಿರುತ್ತೆ. ಇನ್ನೊಂದು ಫಾರ್ಮುಲಾ ಇದೆ ನಮಗೆ ಡಿಫ್ರೆನ್ಸ್, ಅಂದರೆ ಪಿ ಮತ್ತು ಕ್ಯೂತ್ ಟರ್ಮ್ ಕೊಟ್ಟಾಗ ಡಿಫ್ರೆನ್ಸ್ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂದರೆ D = TP - TQ / P - Q. ಇದು AP - AQ/P - Q ಅಂತಾದರೂ ಬರಿಬೋದು. ಸೊ ಪಿತ್ ಟರ್ಮ್ ಮೈನಸ್ ಕ್ಯೂತ್ ಟರ್ಮ್ / P - Q. ಸೊ ಎರಡು ಟರ್ಮ್ ಕೊಟ್ಟಾಗ ನಾವು ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂದರೆ ಈ ಫಾರ್ಮುಲಾ ಯೂಸ್ ಆಗುತ್ತೆ. ನೆಕ್ಸ್ಟ್ ಒನ್, ಜುಮೆಟ್ರಿಕ್ ಪ್ರೋಗ್ರೆಷನ್ ಅಂದರೆ ಗುಣೋತ್ತರ ಶ್ರೇಣಿ. ಸೊ ಗುಣೋತ್ತರ ಶ್ರೇಣಿದು ಸಾಮಾನ್ಯ ರೂಪ ಹೇಗಿರುತ್ತೆ ಅಂದರೆ AR AR², AR³ AR⁻n-1. ಸೊ ಇದರಲ್ಲಿ ಎನ್ನನೇ ಪದ ಏನಾಗಿರುತ್ತೆ ಅಂದರೆ A × R⁻n-1. ಸೊ ಇದರಲ್ಲಿ A ಅನ್ನೋದು ಮೊದಲನೇ ಪದ ಆಗಿದ್ದರೆ R ಅನ್ನೋದು ಕಾಮನ್ ರೇಷಿಯೋ ಆಗಿರುತ್ತೆ. ಓಕೆ, ಸೊ n ಪದಗಳ ಮೊತ್ತ ಅಂದರೆ ಸಮೇಷನ್ ಟು n ಟರ್ಮ್ಸ್ ಇದರಲ್ಲಿ ಏನಾಗಿರುತ್ತೆ ಅಂದರೆ Sn = A × 1 - R⁻n / 1 - R, ಅಥವಾ A × R⁻n-1 / R-1. ಇದು ಅಥವಾ ಇದು ಎರಡರಲ್ಲಿ ಯಾವುದೇ ಫಾರ್ಮುಲಾ ನಾವು ಯೂಸ್ ಮಾಡಿಕೊಂಡ್ರೂ ನಮಗೆ ಸಮೇಷನ್ ಆಫ್ n ಟರ್ಮ್ಸ್ ಸಿಗುತ್ತೆ. ನೆಕ್ಸ್ಟ್, ಅನಂತತೆಯ ಮೊತ್ತ ಅಂದರೆ ಸಮ್ ಟು ಇನ್ಫೈನೈಟ್ ಟರ್ಮ್ಸ್. ಇನ್ಫೈನೈಟ್ ಟರ್ಮ್ಸ್ ಇದ್ದಾಗ Sn = A/1 - R ಆಗಿರುತ್ತೆ. ನೆಕ್ಸ್ಟ್, ಇನ್ನೊಂದು ಟಾಪಿಕ್ ಯಾವುದು ಅಂದರೆ ಕೋಆರ್ಡಿನೇಟ್ ಜಿಯೋಮೆಟ್ರಿ. ಸೊ ಎರಡು ಬಿಂದುಗಳು A ಮತ್ತು B ಇತ್ತು ಅಂದರೆ ಅದರ ನಡುವಿನ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋದಕ್ಕೆ ನಮಗೆ ಒಂದು ಫಾರ್ಮುಲಾ ಇದೆ. ಏನು ಅಂದರೆ D = √(x2 - x1) ² + y2 - y1² ಓಕೆ, ಸೊ ಭಾಗ ಪ್ರಮಾಣ ಸೂತ್ರ ಅಂದರೆ ಸೆಕ್ಷನ್ ಫಾರ್ಮುಲಾ ಏನು ಹೇಳುತ್ತೆ ಅಂದರೆ ಒಂದು ಲೈನ್ AB ಇತ್ತು ಅಂದರೆ ಪಾಯಿಂಟ್ P m:n ರೇಷಿಯೋದಲ್ಲಿ ಈ ಲೈನ್ನ ಡಿವೈಡ್ ಮಾಡ್ತಾ ಇದೆ. ಸೊ ಈ ಥರ ಡಿವೈಡ್ ಮಾಡ್ತಾ ಇದ್ದರೆ ಈ P ಅನ್ನೋ ಪಾಯಿಂಟ್ ಇದೆಯಲ್ಲ, ಈ P ಪಾಯಿಂಟ್ ಫೈಂಡ್ ಔಟ್ ಮಾಡೋದಕ್ಕೆ ಒಂದು ಸೂತ್ರ ಇದೆ ನಮಗೆ. ಆ ಸೂತ್ರ ಏನು ಅಂತಂದರೆ P of x, y = mx2 + nx1 / m+n, my2 + ny1 / m+n. ಸೊ ಇದು Pನ ಕೋಆರ್ಡಿನೇಟ್ಸ್ ಆಗಿರುತ್ತೆ. ಇದು x ಕೋಆರ್ಡಿನೇಟ್, ಇದು y ಕೋಆರ್ಡಿನೇಟ್. ಇದು ನಮಗೆ ಭಾಗ ಪ್ರಮಾಣ ಸೂತ್ರ. ಅದೇ P ಪಾಯಿಂಟ್ ಎಕ್ಸಾಕ್ಟ್ಲಿ ಮಿಡಲಲ್ಲಿ ಈ ಲೈನ್ನ ಡಿವೈಡ್ ಮಾಡ್ತಾ ಇದ್ರೆ, ಅಂದರೆ AB-ನ ಎಕ್ಸಾಕ್ಟ್ಲಿ ಮಿಡಲ್ನಿಂದ ಡಿವೈಡ್ ಮಾಡ್ತಾ ಇದ್ದರೆ ಮಧ್ಯ ಬಿಂದುವಿನ ಕೋಆರ್ಡಿನೇಟ್ಸ್ ಏನಾಗುತ್ತೆ ಅಂದರೆ P of x, y = x1 + x2 / 2, y1 + y2 / 2. ಇದು ಮಿಡ್ ಪಾಯಿಂಟ್ ಕೋಆರ್ಡಿನೇಟ್ಸ್. ನೆಕ್ಸ್ಟ್ ಒನ್ ಮೋರ್ ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಅಂದರೆ ಕ್ವಾಡ್ರಾಟಿಕ್ ಇಕ್ವೇಷನ್, ವರ್ಗ ಸಮೀಕರಣಗಳು. ಸೊ ನಮಗೆ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ ಏನು ಅಂದರೆ ax² + bx + c = 0. ಸೊ ಈ ವರ್ಗ ಸಮೀಕರಣದ್ದು ವರ್ಗ ಮೂಲಗಳು, ರೂಟ್ಸ್ ಆಫ್ ಇಕ್ವೇಷನ್ ಏನಾಗಿರುತ್ತೆ ಅಂದರೆ ಅದರ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಇದೆ ನಮಗೆ. ಒಂದು ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ನಾವು ಫೈಂಡ್ ಔಟ್ ಮಾಡ್ತೀವಿ. ಸಪೋಸ್ ಫ್ಯಾಕ್ಟರೈಸ್ ಮಾಡೋಕ್ಕೆ ಬಂದಿಲ್ಲ ಅಂತ ಅಂದರೆ ನಾವು ಈ ಸೂತ್ರನ ಬಳಸ್ಕೊಂಡು
ವರ್ಗಮೂಲಗಳನ್ನು ಫೈಂಡ್ ಔಟ್ ಮಾಡ್ತೀವಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a. ಸೊ ಇಲ್ಲಿ ಪ್ಲಸ್ ಇದ್ದಾಗ ಒಂದು ರೂಟು, ಮೈನಸ್ ಇದ್ದಾಗ ಇನ್ನೊಂದು ರೂಟು ನಮಗೆ ಸಿಗುತ್ತೆ. ಮೂಲಗಳ ಸ್ವಭಾವ, ನೇಚರ್ ಆಫ್ ರೂಟ್ಸ್, ನಾವು ಇದನ್ನು ಡಿಸ್ಕ್ರಿಮಿನೆಂಟ್ ಅಂತ ಹೇಳಿ ಕರಿತೀವಿ. ಬಿ ಸ್ಕ್ವೇರ್ ಮೈನಸ್ 4ac ವ್ಯಾಲ್ಯೂನ ಡಿಸ್ಕ್ರಿಮಿನೆಂಟ್ ಅಂತ ಹೇಳಿ ಕರಿತೀವಿ. ಸೊ ಈ ಡಿಸ್ಕ್ರಿಮಿನೆಂಟ್ ಗ್ರೇಟರ್ ದ್ಯಾನ್ 0 ಇತ್ತು ಅಂದರೆ ನಮಗೆ ವಿಭಿನ್ನ ವಾಸ್ತವ ಮೂಲಗಳು ಸಿಗುತ್ತೆ, ಅಂದರೆ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ರೂಟ್ಸ್ ಸಿಗುತ್ತೆ. ಈಕ್ವಲ್ ಟು 0 ಇದ್ದರೆ ಸಮನಾದ ವಾಸ್ತವ ಮೂಲಗಳು, ರಿಯಲ್ ಆ್ಯಂಡ್ ಈಕ್ವಲ್ ರೂಟ್ಸ್. ಲೆಸ್ ದ್ಯಾನ್ 0 ಇದ್ದರೆ ಯಾವುದೇ ವಾಸ್ತವ ಮೂಲಗಳಿರೋದಿಲ್ಲ, ಅಂದರೆ ನಮಗೆ ಕಾಂಪ್ಲೆಕ್ಸ್ ರೂಟ್ಸ್ ಸಿಗುತ್ತೆ. ಸಪೋಸ್ ಆಲ್ಫಾ ಮತ್ತು ಬೀಟಾಗಳು ವರ್ಗಮೂಲಗಳಾಗಿದ್ದರೆ, ಆಲ್ಫಾ ಬೀಟಾ ಆರ್ 2 ರೂಟ್ಸ್ ಆಫ್ ಇಕ್ವೇಷನ್ ಆಯಿತು ಅಂದರೆ ಸಮ್ ಆಫ್ ದ ರೂಟ್ಸ್ ವಿಲ್ ಬಿ ಈಕ್ವಲ್ ಟು ಮೈನಸ್ ಬಿ ಬೈ ಎ ಆ್ಯಂಡ್ ಪ್ರಾಡಕ್ಟ್ ಆಫ್ ರೂಟ್ಸ್ ಇಸ್ ಈಕ್ವಲ್ ಟು ಸಿ ಬೈ ಎ. ನೆಕ್ಸ್ಟ್, ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್, 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಸೊ ಸಾಮಾನ್ಯ ರೂಪ ಏನಿರುತ್ತೆ ಅಂದರೆ a1x ಬೈ ಪ್ಲಸ್ b1y ಪ್ಲಸ್ c1 ಇಸ್ ಈಕ್ವಲ್ ಟು 0, a2x ಪ್ಲಸ್ b2y ಪ್ಲಸ್ c2 ಇಸ್ ಈಕ್ವಲ್ ಟು 0. ಸಪೋಸ್ ನಮಗೆ a1 ಬೈ a2 ಈಸ್ ನಾಟ್ ಈಕ್ವಲ್ ಟು b1 ಬೈ b2 ಇತ್ತು ಅಂದರೆ ಪರಸ್ಪರ ಛೇದಿಸುತ್ತವೆ, ಅನನ್ಯ ಪರಿಹಾರ. ಛೇದಿಸುತ್ತವೆ ಅಂತ ಅಂದರೆ ಎರಡೂ ಲೈನ್ಸು ಇಂಟರ್ಸೆಕ್ಟ್ ಆಗುತ್ತೆ ಈ ಥರ. ಓಕೆ, ಸೊ ಇದಕ್ಕೆ ನಮಗೆ ಒಂದೇ ಸೊಲ್ಯೂಷನ್ ಸಿಗತ್ತೆ ಆ್ಯಂಡ್ ಕನ್ಸಿಸ್ಟೆಂಟ್ ಆ್ಯಂಡ್ ಇಂಡಿಪೆಂಡೆಂಟ್. ಸೊ ಇಲ್ಲಿ ಎಲ್ಲಿ ಇಂಟರ್ಸೆಕ್ಟ್ ಆಗ್ತಿರುತ್ತೋ ನಮಗೆ ಒಂದು ಸೊಲ್ಯೂಷನ್ ಸಿಗುತ್ತೆ. ನೆಕ್ಸ್ಟ್, a1 ಬೈ a2 ಇಸ್ ಈಕ್ವಲ್ ಟು b1 ಬೈ b2 ಆ್ಯಂಡ್ ನಾಟ್ ಈಕ್ವಲ್ ಟು c1 ಬೈ c2 ಅಂದರೆ ಸಮಾಂತರ ರೇಖೆಗಳು, ಪರಿಹಾರವಿಲ್ಲ. ಸೊ ಈ ಥರ ಇದ್ದಾಗ ಈಕ್ವೇಷನ್ 2 ಪ್ಯಾರಲಲ್ ಲೈನ್ ಫಾರ್ಮ್ ಆಗುತ್ತೆ. ಪ್ಯಾರಲಲ್ ಲೈನ್ ಫಾರ್ಮ್ ಆಗೋದ್ರಿಂದ ಅದು ಇಂಟರ್ಸೆಕ್ಟ್ ಆಗ್ತಾ ಇರಲ್ಲ, ಹಾಗಾಗಿ ನಮಗೆ ಪ್ಯಾರಲಲ್ ಲೈನ್ಸ್ ಆಗಿರುತ್ತೆ, ಸೊಲ್ಯೂಷನ್ ಸಿಗೋದಿಲ್ಲ, ಇನ್ಕನ್ಸಿಸ್ಟೆಂಟ್. ನೆಕ್ಸ್ಟ್ ಕಂಡೀಷನ್, a1 ಬೈ a2 ಇಸ್ ಈಕ್ವಲ್ ಟು b1 ಬೈ b2 ಇಸ್ ಈಕ್ವಲ್ ಟು c1 ಬೈ c2. ಐಕ್ಯವಾಗುವ ರೇಖೆಗಳು, ಅಪರಿಮಿತ ಪರಿಹಾರ. ಇದು ಎರಡೂ ಆ್ಯಕ್ಚುಲಿ ಲೈನ್ಸ್ ಒಂದೇ ಆಗಿರುತ್ತೆ. ಓಕೆ, ಸೊ ಲೈನ್ಸ್ ವಿಲ್ ಕೋ ಇನ್ಸೈಡ್. ಒಂದು ಲೈನ್ ಇಲ್ಲಿ ಇತ್ತು ಅಂದರೆ ಇನ್ನೊಂದು ಲೈನ್ ಇದರಲ್ಲೇ ಇರುತ್ತೆ. ಓಕೆ, ಸೊ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್, ಕನ್ಸಿಸ್ಟೆಂಟ್ ಆ್ಯಂಡ್ ಡಿಪೆಂಡೆಂಟ್. ನೆಕ್ಸ್ಟ್, ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್, ಘಾತಾಂಕಗಳ ನಿಯಮ. a ರೈಸ್ ಟು ಮೈನಸ್ m ಇಸ್ ಈಕ್ವಲ್ ಟು 1 ಬೈ a ರೈಸ್ ಟು m, a ರೈಸ್ ಟು m ಇಂಟು a ರೈಸ್ ಟು n ಇಸ್ ಈಕ್ವಲ್ ಟು a ರೈಸ್ ಟು m ಪ್ಲಸ್ n. a ರೈಸ್ ಟು m ಡಿವೈಡೆಡ್ ಬೈ a ರೈಸ್ ಟು n ಇತ್ತು ಅಂದರೆ a ಪವರ್ m ಮೈನಸ್ n ಆಗುತ್ತೆ. ಸೊ a ಪವರ್ m ಹೋಲ್ ರೈಸ್ ಟು n ಇತ್ತು ಅಂದರೆ a ಪವರ್ m ಇಂಟು n ಆಗುತ್ತೆ. ಎ ಬಿ ಹೋಲ್ ರೈಸ್ ಟು m ಇಸ್ ಈಕ್ವಲ್ ಟು a ರೈಸ್ ಟು m ಇಂಟು b ರೈಸ್ ಟು m ಆಗುತ್ತೆ. a ಬೈ b ಹೋಲ್ ರೈಸ್ ಟು m ಇಸ್ ಈಕ್ವಲ್ ಟು a ಟು ದ ಪವರ್ m ಡಿವೈಡೆಡ್ ಬೈ b ಟು ದ ಪವರ್ m ಆಗುತ್ತೆ. a ರೈಸ್ ಟು 0, ಸೊ ಎನಿಥಿಂಗ್ ರೈಸ್ ಟು 0 ವಿಲ್ ಬಿ ಈಕ್ವಲ್ ಟು 1. ನೆಕ್ಸ್ಟ್, a ಟು ದ ಪವರ್ m ಬೈ n ಇತ್ತು ಅಂದರೆ ನಮಗೆ nth ರೂಟ್ ಆಫ್ a ಪವರ್ m. ನೆಕ್ಸ್ಟ್, ವೃತ್ತಗಳು, ಸರ್ಕಲ್ಸ್. ಸೊ ಡಯಾಮೀಟರ್ ಆಫ್ ದ ಸರ್ಕಲ್ ಏನಾಗಿರುತ್ತೆ, d ಇಸ್ ಈಕ್ವಲ್ ಟು 2 ಇಂಟು ರೇಡಿಯಸ್. ಪರದಿ ಅಂದರೆ ಸರ್ಕಂಫರೆನ್ಸ್, c ಇಸ್ ಈಕ್ವಲ್ ಟು 2 ಇಂಟು ಪೈ ಇಂಟು ಆರ್. ವಿಸ್ತೀರ್ಣ, ಏರಿಯಾ ಪೈ ಆರ್ ಸ್ಕ್ವೇರ್. ಥೀಟಾ ಕೋನವಿರುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ, ಏರಿಯಾ ಆಫ್ ಅ ಸೆಕ್ಟರ್. ಏರಿಯಾ ಆಫ್ ಸೆಕ್ಟರ್ ಏನಾಗಿರುತ್ತೆ, ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್. ಥೀಟಾ ಕೋನವನ್ನು ಹೊಂದಿರುವ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಅಂದರೆ ಲೆಂತ್ ಆಫ್ ಅ ಆರ್ಕ್ ಏನಾಗಿರುತ್ತೆ, ಥೀಟಾ ಬೈ 360 ಡಿಗ್ರಿ ಇಂಟು 2 ಪೈ ಆರ್. ನೆಕ್ಸ್ಟ್, ಇಂಪಾರ್ಟೆಂಟ್ ಥಿಯರಮ್ಸ್ ಏನಿದೆ ಸರ್ಕಲಲ್ಲಿ ಅದನ್ನು ನೋಡ್ತಾ ಹೋಗೋಣ. ಒಂದು ಸರ್ಕಲಲ್ಲಿ ನಮಗೆ ಈಕ್ವಲ್ ಕಾರ್ಡ್ಸ್ ಇತ್ತು ಅಂದರೆ, ಓಕೆ, ಸೊ ಇಲ್ಲಿ ಇದೊಂದು ಕಾರ್ಡ್ ಇದೆ. ಓಕೆ, ಸೊ ಇದೆರಡು ಕಾರ್ಡ್ಸ್ ಈಕ್ವಲ್ ಇತ್ತು ಅಂದರೆ ನಮಗೆ ಈ ಕಾರ್ಡಿಂದ ಫಾರ್ಮ್ ಆಗಿರುವಂತಹ ಆ್ಯಂಗಲ್ಸ್ ಏನಾಗುತ್ತೆ ಅದು ಕೂಡ ಈಕ್ವಲ್ ಆಗಿರುತ್ತೆ. ಸೊ ಈ ಆ್ಯಂಗಲ್ ಮತ್ತು ಈ ಆ್ಯಂಗಲ್ ಕೂಡ ಈಕ್ವಲ್ ಆಗಿರುತ್ತೆ. ಸಪೋಸ್ ಯಾವುದೇ ಎರಡು ಕಾರ್ಡ್ ಸೇಮ್ ಆ್ಯಂಗಲ್ನ ಸಬ್ಟೆಂಡ್ ಮಾಡ್ತಾ ಇದೆ ಮಧ್ಯದಲ್ಲಿ ಅಂತ ಅಂದರೆ ಆ ಎರಡು ಕಾರ್ಡ್ಗಳು ಈಕ್ವಲ್ ಆಗಿರುತ್ತೆ ಅಂತ ಹೇಳಿ ಈ ಥಿಯರಮ್ ಹೇಳುತ್ತೆ. ಸೊ ಸಮನಾದ ಜಾಗಗಳಿದ್ದರೆ ಸಮನಾದ ಕೋನಗಳನ್ನು ಫಾರ್ಮ್ ಮಾಡುತ್ತೆ. ಸಮನಾದ ಕೋನಗಳು ಫಾರ್ಮ್ ಆಗಿತ್ತು ಅಂತ ಅಂದರೆ ಅದು ಸಮನಾದ ಜಾಗಗಳು ಆಗಿರುತ್ತೆ.
ನೆಕ್ಸ್ಟ್ ಥಿಯರಮ್ ಏನು ಅಂದರೆ ಪರ್ಪೆಂಡಿಕ್ಯುಲರ್ ಫ್ರಮ್ ಸೆಂಟರ್ ಬೈಸೆಕ್ಟ್ ಕಾರ್ಡ್. ಅದೇ ಥಿಯರಮ್ನ ಕಾನ್ವರ್ಸ್ ಏನು ಅಂದರೆ ಬೈಸೆಕ್ಟರ್ ಆಫ್ ಕಾರ್ಡ್ ಈಸ್ ಅ ಪರ್ಪೆಂಡಿಕ್ಯುಲರ್ ಫ್ರಮ್ ಸೆಂಟರ್. ಸೊ ಯಾವುದೇ ಒಂದು ನಾವು ಲಂಬವನ್ನು ಕೇಂದ್ರದಿಂದ ಎಳೆದರೆ ಈ ಕಾರ್ಡ್ನ ಏನು ಮಾಡುತ್ತೆ, ಈಕ್ವಲ್ ಆಗಿ ಡಿವೈಡ್ ಮಾಡುತ್ತೆ. ಸಪೋಸ್ ಯಾವುದೇ ಲೈನ್ನ ನಾವು ಈ ಕಾರ್ಡ್ನ ಈಕ್ವಲ್ ಆಗಿ ಡಿವೈಡ್ ಮಾಡೋ ಥರ ಎಳೆದ್ವಿ ಅಂತ ಅಂದರೆ ಆ ಲೈನ್ ಏನಿರುತ್ತೆ ಲಂಬವಾಗಿ ಇರುತ್ತದೆ. ನೆಕ್ಸ್ಟ್ ಈಕ್ವಲ್ ಕಾರ್ಡ್ಸ್ ಇತ್ತು ಅಂತ ಅಂದರೆ ಅದು ಯಾವಾಗಲೂ ಈಕ್ವಿ ಡಿಸ್ಟೆನ್ಸ್ ಫ್ರಮ್ ಸೆಂಟರ್ ಆಗಿರುತ್ತೆ. ಸೊ ಇಲ್ಲಿ 2 ಈಕ್ವಲ್ ಕಾರ್ಡ್ಸ್ ತೊಗೊಂಡಿದ್ದೀನಿ. ಓಕೆ, ಸೊ ಸೆಂಟರಿಂದ ಈ ಕಾರ್ಡಿಗಿರುವ ಡಿಸ್ಟೆನ್ಸು ಈ ಸೆಂಟರಿಂದ ಈ ಕಾರ್ಡಿಗಿರುವ ಡಿಸ್ಟೆನ್ಸ್ ಯಾವಾಗಲೂ ಈಕ್ವಲ್ ಆಗಿರುತ್ತೆ. ಸಪೋಸ್ ಈ ಡಿಸ್ಟೆನ್ಸ್ ಈಕ್ವಲ್ ಇತ್ತು ಅಂದರೆ ಕಾರ್ಡ್ಸ್ ಈಕ್ವಲ್ ಆಗಿರುತ್ತೆ. ಅದು ಕನ್ವರ್ಸ್ ಆಫ್ ದ ಥಿಯರಮ್. ನೆಕ್ಸ್ಟ್ ಒನ್, ದ ಆಂಗಲ್ ಸಬ್ಟೆಂಡೆಡ್ ಬೈ ಆನ್ ಆರ್ಕ್ ಅಟ್ ದ ಸೆಂಟರ್ ಇಸ್ ಡಬಲ್ ದ ಆಂಗಲ್ ಸಬ್ಟೆಂಡೆಡ್ ಬೈ ಇಟ್ ಅಟ್ ಎನಿ ಪಾಯಿಂಟ್ ಆನ್ ದ ರಿಮೈನಿಂಗ್ ಪಾರ್ಟ್ ಆಫ್ ದ ಸರ್ಕಲ್. ಒಂದು ಕಂಸದಿಂದ ವೃತ್ತ ಕೇಂದ್ರದಲ್ಲಿ ಏರ್ಪಟ್ಟ ಕೋನವು ಅದೇ ಕಂಸದಿಂದ ವೃತ್ತದ ಇತರೆ ಯಾವುದೇ ಬಿಂದುವಿನಲ್ಲಿ ಏರ್ಪಟ್ಟ ಕೋನದ 2ರಷ್ಟಿರುತ್ತದೆ. ಸೊ ಈ ಫಿಗರ್ ನೋಡಿ, ಆ್ಯಂಗಲ್ ಎ ಒ ಬಿ ಏನಾಗಿರುತ್ತೆ ಅಂದರೆ ಟ್ವೈಸ್ ದ ಆ್ಯಂಗಲ್ ಎ ಪಿ ಬಿ. ಇದನ್ನೇ ಈ ಥಿಯರಮ್ ಹೇಳುತ್ತೆ. ನೆಕ್ಸ್ಟ್, ಆ್ಯಂಗಲ್ಸ್ ಇನ್ ದ ಸೇಮ್ ಸೆಗ್ಮೆಂಟ್ ಆಫ್ ಅ ಸರ್ಕಲ್ ಆರ್ ಈಕ್ವಲ್. ಒಂದೇ ವೃತ್ತಖಂಡದಲ್ಲಿರುವ ಕೋನಗಳು ಪರಸ್ಪರ ಸಮನಾಗಿರುತ್ತವೆ. ಸೊ ಇಲ್ಲಿ ಎ ಎಕ್ಸ್ ಬಿ ಒಂದು ಆರ್ಕ್ ಆಗಿದ್ದರೆ ಈ ಆರ್ಕಿಂದ ಫಾರ್ಮ್ ಆಗಿರೋ 2 ಆ್ಯಂಗಲ್ಸ್ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. 2 ಅಥವಾ 2ಕ್ಕಿಂತ ಹೆಚ್ಚು ಎಷ್ಟೇ ಆ್ಯಂಗಲ್ ಫಾರ್ಮ್ ಆಗಿದ್ರೂ ಈ ಆರ್ಕಿಂದ ಆ ಆ್ಯಂಗಲ್ಸ್ ಎಲ್ಲನೂ ಈಕ್ವಲ್ ಆಗಿರುತ್ತೆ. ನೆಕ್ಸ್ಟ್ ಒನ್, ದ ಸಮ್ ಆಫ್ ಐದರ್ ಪೇರ್ ಆಫ್ ಅಪೋಸಿಟ್ ಆ್ಯಂಗಲ್ಸ್ ಆಫ್ ಅ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಈಸ್ 180 ಡಿಗ್ರಿ. ಚಕ್ರೀಯ ಚತುರ್ಭುಜದ ಅಭಿಮುಖ ಕೋನಗಳು ಪರಿಪೂರಕವಾಗಿರುತ್ತೆ. ಅಂದರೆ ಆಪೋಸಿಟ್ ಆ್ಯಂಗಲ್ಸ್, 2 ಪೇರ್ ಆಫ್ ಆಪೋಸಿಟ್ ಆ್ಯಂಗಲ್ ಸಿಗುತ್ತೆ ನಮಗೆ ಇದರಲ್ಲಿ. ಸೊ 2 ಪೇರ್ ಆಫ್ ಆಪೋಸಿಟ್ ಆ್ಯಂಗಲ್ಸ್ದು ಸಮ್ ಏನಾಗಿರುತ್ತೆ, 180 ಡಿಗ್ರಿ ಆಗಿರುತ್ತೆ. ಸೊ ಇಲ್ಲಿ ಎ ಮತ್ತು ಸಿ, ಇಲ್ಲಿ ಬಿ ಮತ್ತು ಡಿ ಸಮ್ ಮಾಡಿದ್ರೆ ನಮಗೆ 180 ಡಿಗ್ರಿ ಸಿಗುತ್ತೆ. ನೆಕ್ಸ್ಟ್, ಸರ್ಫೇಸ್ ಏರಿಯಾಸ್ ಮತ್ತು ವಾಲ್ಯೂಮ್. ಫಸ್ಟ್ ಒನ್, ಚೌಕಘನ ಸ್ಕ್ವೇರ್. ಇದ್ರದ್ದು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಏನಾಗಿರುತ್ತೆ, 4a ಸ್ಕ್ವೇರ್. ಟೋಟಲ್ ಸರ್ಫೇಸ್ ಏರಿಯಾ 6a ಸ್ಕ್ವೇರ್. ವಾಲ್ಯೂಮ್ a ಕ್ಯೂಬ್. ನೆಕ್ಸ್ಟ್, ಕ್ಯೂಬಾಯ್ಡ್ ಆಯತಘನ 2h ಇಂಟು ಎಲ್ ಪ್ಲಸ್ ಬಿ, 2 ಇಂಟು ಎಲ್ ಇಂಟು ಬಿ ಪ್ಲಸ್ ಬಿ ಇಂಟು ಹೆಚ್ ಪ್ಲಸ್ ಹೆಚ್ ಇಂಟು ಎಲ್. ವಾಲ್ಯೂಮ್ ಎಲ್ ಇಂಟು ಬಿ ಇಂಟು ಹೆಚ್. ಸಿಲಿಂಡರ್ ಸ್ತಂಭಾಕೃತಿ. ಇದರದು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ 2πrh. ಟೋಟಲ್ ಸರ್ಫೇಸ್ ಏರಿಯಾ 2πr ಇಂಟು ಆರ್ ಪ್ಲಸ್ ಹೆಚ್. ನೆಕ್ಸ್ಟ್ πr ಸ್ಕ್ವೇರ್ ಹೆಚ್. ನೆಕ್ಸ್ಟ್, ಶಂಕು ಕೋನ್. ಇದರದು ಎಲ್ ಎಸ್ ಸಿ πrl, ಟಿ ಎಸ್ ಸಿ πr ಇಂಟು ಆರ್ ಪ್ಲಸ್ ಎಲ್. ವಾಲ್ಯೂಮ್ 1/3 πr ಸ್ಕ್ವೇರ್ ಹೆಚ್. ಸ್ಪಿಯರ್ 4πr ಸ್ಕ್ವೇರ್. ಟೋಟಲ್ ಸರ್ಫೇಸ್ ಏರಿಯಾ ಕೂಡ 4πr ಸ್ಕ್ವೇರ್. ವಾಲ್ಯೂಮ್ 4/3 πr ಕ್ಯೂಬ್. ನೆಕ್ಸ್ಟ್, ಅರ್ಧಗೋಳ ಸೆಮಿಸ್ಪಿಯರ್. ಇದರದ್ದು ಎಲ್ ಎಸ್ ಸಿ 2πr ಸ್ಕ್ವೇರ್, ಟಿ ಎಸ್ ಸಿ 3πr ಸ್ಕ್ವೇರ್. ವಾಲ್ಯೂಮ್ 2/3 πr ಕ್ಯೂಬ್. ನೆಕ್ಸ್ಟ್, ಟ್ರಯಾಂಗಲ್ಸ್ ತ್ರಿಭುಜಗಳು. ಇದರಲ್ಲಿ ನಮಗೆ ಫಸ್ಟ್ ಬರೋದು ಥೇಲ್ಸ್ನ ಪ್ರಮೇಯ. ಈ ಥಿಯರಮ್ ಏನು ಹೇಳುತ್ತೆ ಅಂದರೆ, ಒಂದು ಟ್ರಯಾಂಗಲ್ಗೆ ಬೇಸ್ ಇರುವಂತಹ ಸೈಡ್ಗೆ ನಾವು ಪ್ಯಾರಲಲ್ ಆಗಿ ಒಂದು ಲೈನ್ನ ಡ್ರಾ ಮಾಡಿದ್ರೆ ಎ ಡಿ ಬೈ ಬಿ ಡಿ ಈಸ್ ಈಕ್ವಲ್ ಟು ಎ ಇ ಬೈ ಸಿ ಇ ಆಗಿರುತ್ತೆ. ನೆಕ್ಸ್ಟ್, ಕ್ರೈಟೇರಿಯಾ ಫಾರ್ ಸಿಮಿಲರ್ ಟ್ರಯಾಂಗಲ್ಸ್. 2 ಟ್ರಯಾಂಗಲ್ ಸಿಮಿಲರ್ ಆಗಬೇಕು ಅಂತ ಅಂದರೆ ನಮಗೆ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಎಲ್ಲ ಈಕ್ವಲ್ ಇರಬೇಕು. ಸೊ ಎ ಈಕ್ವಲ್ ಟು ಪಿ, ಆ್ಯಂಗಲ್ ಬಿ ಈಕ್ವಲ್ ಟು ಆ್ಯಂಗಲ್ ಕ್ಯೂ, ಆ್ಯಂಗಲ್ ಸಿ ಈಕ್ವಲ್ ಟು ಆ್ಯಂಗಲ್ ಆರ್ ಆಗಿರಬೇಕು. ಹಾಗೆಯೇ ಎ ಬಿ ಬೈ ಪಿ ಕ್ಯೂ ಅಂದರೆ ದಿಸ್ ಸೈಡ್ ಬೈ ದಿಸ್ ಸೈಡ್. ನೆಕ್ಸ್ಟ್, ಬಿ ಸಿ ಬೈ ಕ್ಯೂ ಆರ್, ದಿಸ್ ಸೈಡ್ ಬೈ ದಿಸ್ ಸೈಡ್. ನೆಕ್ಸ್ಟ್, ಸಿ ಎ ಬೈ ಆರ್ ಪಿ, ದಿಸ್ ಸೈಡ್ ಬೈ ದಿಸ್ ಸೈಡ್. ಈ ಎಲ್ಲದರದ್ದು ರೇಷಿಯೋ ಈಕ್ವಲ್ ಆಗಿರಬೇಕು. ಈ ಥರ ಈಕ್ವಲ್ ಆಗಿತ್ತು ಅಂದರೆ ನಾವು ಈ 2 ಟ್ರಯಾಂಗಲ್ನ ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಹೇಳ್ತೀವಿ. ಏರಿಯಾ ಆಫ್ ಸಿಮಿಲರ್ ಟ್ರಯಾಂಗಲ್ಸ್ ವಿಸ್ತೀರ್ಣ ಪ್ರಮೇಯ. ಸೊ 2 ಟ್ರಯಾಂಗಲ್ಸ್ದು ಏರಿಯಾದ ರೇಷಿಯೋ ಏನಾಗಿರುತ್ತೆ ಅಂದರೆ ಸ್ಕ್ವೇರ್ ಆಫ್ ದ ಕರೆಸ್ಪಾಂಡಿಂಗ್ ಸೈಡ್ಸ್. ಸಪೋಸ್ ನಮಗೆ ಎ ಬಿ ಸಿ ಮತ್ತು ಡಿ ಇ ಎಫ್ ಅಂತ 2 ಟ್ರಯಾಂಗಲ್ ಇತ್ತು ಅಂದರೆ ಏರಿಯಾ ಆಫ್ ಎ ಬಿ ಸಿ ಡಿವೈಡೆಡ್ ಬೈ ಏರಿಯಾ ಆಫ್ ಡಿ ಇ ಎಫ್ ಏನಾಗುತ್ತೆ ಅಂದರೆ ಸ್ಕ್ವೇರ್ ಆಫ್ ದ ಕರೆಸ್ಪಾಂಡಿಂಗ್ ಸೈಡ್ಸ್. ಎ ಬಿಗೆ ಡಿ ಇ ಕರೆಸ್ಪಾಂಡಿಂಗ್ ಸೈಡ್ ಆಗಿರೋದ್ರಿಂದ ಎ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಡಿ ಇ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಬೈ ಇ ಎಫ್ ಸ್ಕ್ವೇರ್
ಇಸ್ ಈಕ್ವಲ್ ಟು ಸಿ ಎ ಸ್ಕ್ವೇರ್ ಬೈ ಎಫ್ ಟಿ ಸ್ಕ್ವೇರ್ ಆಗಿರುತ್ತೆ. ನೆಕ್ಸ್ಟ್ ಏರಿಯಾ ಆಫ್ ಟ್ರಯಾಂಗಲ್, ವಿಸ್ತೀರ್ಣ. ಯಾವುದೇ ಒಂದು ಟ್ರಯಾಂಗಲ್ನ ವಿಸ್ತೀರ್ಣ ಏನಾಗಿರುತ್ತೆ, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸಪೋಸ್ ಅದು ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಇದ್ದರೆ, ಸಮಬಾಹು ತ್ರಿಭುಜ ಆಗಿದ್ದರೆ √3/4 a ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಏರಿಯಾ ಆಫ್ ಸ್ಕ್ಯಾಲನ್ ಟ್ರಯಾಂಗಲ್, ರೂಟ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ. ಎಸ್ ಅಂತ ಅಂದರೆ ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2. ಎ ಬಿ ಸಿ ಅನ್ನೋದು 3 ಸೈಡ್ಸ್ ಆಫ್ ಅ ಟ್ರಯಾಂಗಲ್ ಆಗಿರುತ್ತೆ. ಸಮ್ ಆಫ್ ಆ್ಯಂಗಲ್ಸ್ ಇನ್ ಎ ಟ್ರಯಾಂಗಲ್ ಇಸ್ ಈಕ್ವಲ್ ಟು 180 ಡಿಗ್ರಿ. 3 ಕೋನಗಳ ಮೊತ್ತ ತ್ರಿಭುಜದಲ್ಲಿ ಏನಾಗಿರುತ್ತೆ, 180 ಡಿಗ್ರಿ ಆಗಿರುತ್ತೆ. ನೆಕ್ಸ್ಟ್ ಎಕ್ಸ್ಟೀರಿಯರ್ ಆ್ಯಂಗಲ್ ಆಫ್ ಅ ಟ್ರಯಾಂಗಲ್ ಏನಾಗಿರುತ್ತೆ ಅಂದರೆ, ಇದು ಎ ಸಿ ಡಿ ಈಕ್ವಲ್ ಟು ಸಮ್ ಆಫ್ ಆಪೋಸಿಟ್ ಇಂಟೀರಿಯರ್ ಆ್ಯಂಗಲ್ಸ್. ಇಲ್ಲಿ ಸಿ ಎ ಬಿ ಪ್ಲಸ್ ಎ ಬಿ ಸಿ ಆಗಿರುತ್ತೆ.